ಕೃತಾದಾಗ ಎಷ್ಟಿತ್ರಿ ಮನುಷ್ಯಂದ ಎಷ್ಟಿತ್ರಿ ಆಯುಷ್ಯ ಎಷ್ಟ್ರಿ ತಮ್ಮ ಕೃತಾದೊಳಗ 28 ಮೊಳದ ಶರೀರ ಇತ್ತು 1,00,000 ವರ್ಷ ಆಯುಷ್ಯ ಇತ್ತ ಮಾನವ. ಹೌದ್ರಿ ಅದೇ ತ್ರೇತಾಕ್ ಬತ್ತ ಬತ್ರಲೆ 14 ಮೊಳ ಶರೀರ ಆತು 1,00,000 ಒಂದು ಜೀರೋ ತೆಗೆದ್ರೆ 10,000 ವರ್ಷ ಆಯುಷ್ಯ ಉಳಿತ ಮಾನವ. ಹೌದ್ರಿ ಅದೇ ದ್ವಾಪಾರಕ್ಕೆ ಬತ್ತ ದ್ವಾಪರ ಬತ್ರಲೆ ಎಷ್ಟು ಉಳಿತು? 14 ಅರ್ಧ ಕಮ್ಮಿ ಆಗು 7 ಮೊಳ ಶರೀರ ಉಳಿತು. ಹೌದಾ 7 ಮೊಳ ಶರೀರ ಉಳಿತು 10,000 ಒಳಗಿಂದ ಒಂದು ಜೀರೋ ತೆಗೆದ್ರೆ 1,000 ವರ್ಷ ಆಯುಷ್ಯ ಉಳಿತ ಮನುಷ್ಯ. ಉಳಿತ್ರಿ ಏನೋ ಆಕೆಗೆಲ್ಲ ಯಾರು ಸಾರಿ ಏನೋ ಎದ್ದು ಸಣ್ಣ ಪೋರಿ ತಗಶಾಳ ಅಡ್ಡಗೋರಿ ಹರದಾಸನ ಹೋಗದ ಬಾರಿ ಎಂತ ಮಾತನ ಏನೋ ಹೇಳತೀನಿ ಎಂತ ಮಾತ ನಾನು ಏನು ಹೇಳತೀನಿ ಎಂತ ಮಾತನ ಏನು ಹೇಳತೀನಿ ಏ ಮನಸ್ಸಿನಲ್ಲಿಯ ಅಕ್ಕಳತಿ ನಿರಾಕಾರ ಗುಲಾಟಿ ಕಡೆ ಎದುರಾಗಿ ಜಾತಿ ಎದುರಾಗಿ ಜಾತಿ ಆಗಿಯಗ ಆಗಿಯಗ ಒಳ ಕೃಷ್ಣ ಪರಮಾತ್ಮನ ಸುದ್ದಿ ತಂದಾರ ನೋಡ. ತಂದನ್ರಿ ಏನಂತೇಳಿ ಏನಂತೇವ ಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಯುದ್ಧ ನಡೆದಾಗ ಹೌದು ಅವನ ವಯಸ್ಸು ಎಷ್ಟಿತ್ತ ಆ ತಾಳೆ ಕೇಳ್ತಾನ್ರಿ ಇದನ್ನ. ನಾ ಎಷ್ಟು ವಿಷಯ ಓದಿರ ತಮ್ಮ ಆ ವಿಷಯದೊಳಗೆ ಹೌದು ಅವನ ಆಯುಷ್ಯ ಇತ್ತ ಹೇಳಿ ನನಗೆ ಸಿಕ್ಕಿಲ್ಲ. ಹೌದ್ರಲ್ಲ ಏನೋ ಹೌದು ಅವನ ಆಯುಷ್ಯ ಇತ್ತ ಹೇಳಿ ಸಿಕ್ಕಿಲ್ಲ. ಮತ್ತ ನೀ ಕೇಳೋ ಲೆಕ್ಕ ಹೆಂಗ ಆಗ್ತದಪ್ಪ ಅಂದ್ರ ಹೆಂಗವ ಕೃತ ತ್ರೇತ ದ್ವಾಪಾರ ಕಲಿಯುಗ. ಹೌದು ನೀ ಕೇಳುದು ದ್ವಾಪಾರ ಯುಗದನ ಸುದ್ದಿ. ಹೌದಲ್ಲ ಕೃತದಾಗ ಎಷ್ಟಿತ್ರಿ ಮನುಷ್ಯಂದ ಎಷ್ಟಿತ್ರಿ ಆಯುಷ್ಯ ಎಷ್ಟ್ರಿ ತಮ್ಮ ಕೃತಾದೊಳಗ 28 ಮೊಳದ ಶರೀರ ಇತ್ತು 1,00,000 ವರ್ಷ ಆಯುಷ್ಯ ಇತ್ತ ಮಾನವ. ಹೌದ್ರಿ ಅದೇ ತ್ರೇತಾಕ್ ಬತ್ತ ಬತ್ರಲೆ 14 ಮೊಳ ಶರೀರ ಆತು 1,00,000 ಒಂದು ಜೀರೋ ತೆಗೆದ್ರೆ 10,000 ವರ್ಷ ಆಯುಷ್ಯ ಉಳಿತ ಮಾನವ. ಹೌದ್ರಿ ಅದೇ ದ್ವಾಪಾರಕ್ಕೆ ಬತ್ತ ದ್ವಾಪರ ಬತ್ರಲೆ ಎಷ್ಟು ಉಳಿತು? 14 ಅರ್ಧ ಕಮ್ಮಿ ಆಗು 7 ಮೊಳ ಶರೀರ ಉಳಿತು. ಹೌದಾ 7 ಮೊಳ ಶರೀರ ಉಳಿತು 10,000 ಒಳಗಿಂದ ಒಂದು ಜೀರೋ ತೆಗೆದ್ರೆ 1,000 ವರ್ಷ ಆಯುಷ್ಯ ಉಳಿತ ಮನುಷ್ಯ. ಉಳಿತ್ರಿ ಏನೋ 7 ಮೊಳ ಶರೀರ 1,000 ವರ್ಷ ಆಯುಷ್ಯ ಉಳಿತ್ರಲ್ಲ. ಅರ್ಧ ತನ್ನ ಕಂಸನ ಏನೋ ಸ್ವಾದರ ಮಾವ ಕಂಸಿದ್ದ. ಹೌದ್ರಿ ಆ ಕಂಸನ ಹೊಡಿಬೇಕಾದ್ರೆ ತನ್ನ 18 ವಯಸ್ಸಂತೂ ಈ ಕಡೆ ನಮಗ್ ಬಂದ 18 ಈ ಕಡೆ ಈ ಸುದ್ದಿ ಬೇರೆ ರೀ. ಹೌದ್ರಿ ಅವ್ರಿಗೆ ಆದ್ರೆ ಆ ಕಡೆ ಸುದ್ದಿ ಬೇರೆ ತಮ್ಮ. ಹೌದ್ರಲ್ಲ 1,000 ವರ್ಷ ಅಂದ್ರೆ 500 ವರ್ಷ 500,000 ವರ್ಷ ಸುದ್ದಿ ಬರ್ತೈತಮ್ಮ. 500 ವರ್ಷ ಆಯುಷ್ಯದಾಗ ಕುರುಕ್ಷೇತ್ರ ನಡಿಬೇಕಾಗ್ತೈತೆ. ಹಂಗ ಅರ್ಧೊಟ್ಟಿಗೆ ನಡ್ಲಾಕ ಬರಂಗಿಲ್ಲ. ಜ್ಞಾನ ಆಗ್ಬೇಕಲ್ಲ. ಹಂಗ ದ್ವಾಪಾರಕ್ಕೆ ಬತ್ತು 7 ಮೊಳ ಶರೀರ ಉಳಿತು. ಏನಾತಮ್ಮ ಏನಾಯ್ತಿರುವ 1,000 ವರ್ಷ ಆಯುಷ್ಯ ಉಳಿತ್ರಿ. ಮುಂದೆ ಈ ಕಲಿಯುಗ ಬಂದೈತ್ರಿ. ಈಗ ಕಲಿಯುಗ ಬತ್ರಲ್ಲ 7 ಒಳಗಿಂದ ಅರ್ಧ ಕಮ್ಮಿ ಆತು. ಆಯ್ತ್ರಲ್ಲ 3.5 ಮೊಳ ಶರೀರ ಉಳಿತು. 1,000 ಒಳಗಿಂದ ಒಂದು ಜೀರೋ ತೆಗೆದ್ರೆ 100 ವರ್ಷ ಆಯುಷ್ಯ ನಮಗ ನಿಮಗ ಇಲ್ಲಿಗೆ ಉಳಿತು. ಹೌದ್ರಿ ಇದು ಕೃತ ತ್ರೇತ ದ್ವಾಪಾರ ಕಲಿಯುಗದ ಲೆಕ್ಕ ನಾ ಹೇಳ್ಕೊತ ಬಂದಾನೆ. ನಾ ಏನು ಮಾನವ್ರದ್ ಹೇಳ್ಕೊತ ನಾ ಬಂದಾನಿ. ಹೊಳ್ಳಿ ನಿನಗೊಂದು ಹೇಳ್ತಾನೆ, ನಾಳೆ ಬರ್ತೈತಿ ನಿನಗ ಸಂದ. ಕೃತ ತ್ರೇತ ದ್ವಾಪಾರ ಕಲಿಯುಗ ಮಾನವನ ಶರೀರ ಆಯುಷ್ಯ ನಾ ಹೇಳ್ಕೊತ ಬಂದಾನೆ. ಕೃತಾಯುಗದ ತ್ರೇತಾಯುಗದ ದ್ವಾಪಾರ ಯುಗದ ಕಲಿಯುಗದ ಆಯುಷ್ಯ ಎಷ್ಟಿತ್ತು? ಯುಗದ ಆಯುಷ್ಯ ನನಗೆ ನೀ ಹೇಳ್ತಾನ್ರಿ ನೋಡಮ್ಮ. ಹೇಳ್ತಲ್ಲ ಮನುಷ್ಯರ ಶರೀರ ಮಳದ ನಾ ಹೇಳೇನಿ. ಹೇಳಿರಿ ಹೊಳ್ಳಿ
ಈಗ ಯುಗದ ಆಯುಷ್ಯ ನಾ ನಿನಗ್ ಕೇಳ್ತಾನ ನಾಳೆಗೆ ಬಿಡುಗಡೆ ಅಲ್ಲಿ ಕೃತಾಯುಗದ ಆಯುಷ್ಯ ಎಟ್ಟಿತ್ತು ತ್ರೇತಾಯುಗದ ಎಟ್ಟಿತ್ತು ದ್ವಾಪಾರದ ಎಟ್ಟಿತ್ತು ಈ ಕಲಿಯುಗದ ಎಷ್ಟು ಉಳ್ದೈತಿ ಎಷ್ಟು ಸದ್ಯಕ್ಕ ಉಳ್ದದ? ಎಷ್ಟು ಆವಿಷಗಳು ಎಷ್ಟು ಆಗಿ ಹೋಗೈತಿ ಇನ್ನು ಮುಂದೆ ಎಷ್ಟು ಉಳ್ದೈತಿ ಇದು ಬುಡ್ಮೇಲೆ ಆಗೋದೈತಿ ಒಮ್ಮೆ ಏ ಆಗುದೈತ್ರಿ ಅದಕ್ಕೊಂದು ಮಾತು ಹೇಳ್ರವ್ರು ಏನಂತ್ರಿ ನಿನ್ನ ಭೂಮಿ ತಾಯಿ ದೊಡ್ಡಕ್ಕಿದ್ದಳಂದ್ರ ಆಕಿ ಭೂಕಂಪ ಯಾಕೆ ಆಗ್ತಾಳ ಆಕಿ ಕೇಳ್ತಾನ ಏ ಕೇಳ್ತಾನ ಬಸು ನಿನ್ನಂತವ ಕತ್ತಿನ ಕರಿ ಬಿರುಸಾಗ್ತೈತಿ ಬ್ಯಾಡವ ನಿನ್ನಂತವು ಹೊಲಸು ಚೆಟ್ಟದ್ದು ಅಲ್ಲದ ಕೆಲಸ ಮಾಡಿದ ಬಳಕ ಪಾಪ ತುಂಬಿ ಬತ್ತಂದ್ರ ಒಮ್ಮೆ ಹಕ್ಕತ್ತಾಳ ಮಣ್ಣಾಗ ಬಿಡುದಿಲ್ಲಕಿ ಹೌದು ಹೌದ್ರಿ ಜಾರಿಸಿ ಬಿಡ್ತಾಳ ತಮ್ಮ ಎಷ್ಟು ವಜ್ಜಿ ತಾಳ್ಬೇಕ ತಾಳಿ 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 ಜಾರಿಸಿದ್ಲು ಪಾಪಿಗಳ ಹಂಕಾರ ಹೆಚ್ಚಾತು ಆತಂದ್ರೆ ಪಾಪ ಹೆಚ್ಚಾತಂದ್ರ ತನ್ನ ಒಡಲ ಬಿಚ್ಚಿಕಿಸಿಂದ ಒಡಲು ಹಾಕಿ ನಿನ್ನ ಮಣ್ಣು ಕೊಡ್ತಾಳಕಿ ಕೊಡ್ತಾಳ. ಅಲ್ಲಿ ಯಾವ ಓದು ಕುಡುದಾಕಿ ಕೊಳೆ ಮೀನ ಬಿದ್ದ ಇಲ್ಲ, ಇಲ್ಲ, ಇಲ್ಲ. ತಾನ ತಗೊಂಡು ಬಿಡ್ತಾಳಕಿ ಪಾಪ ಹೆಚ್ಚಾತಂದ್ರ ಹೌದು ಹೌದ್ರಿ ನಡಬಾರಕ ಪಾಪ ಹೆಚ್ಚಾಗಂಟ್ಲೆ ಇದು ಆ ಕರೋನಾ ಬತ್ರಿ ಈ ಕರೋನಾ ಬತ್ತಿ ಎಲ್ಲಿ ದುರ್ಗವನ ಅವಳಿತ್ತದ ಹೌದ್ರಿ. ಸ್ವತಃ ಸದಾಶಿವ ಮುತ್ಯ ಅದ್ರ ಹೇಳ್ಯಾನ ಹಾ ಹೇಳಿದ್ ಖರೆ ಇರ್ಲಿ ದುರ್ಗವನ ಅವಳು ಐತ್ರಿ ಆಕಿ ಆಂಬಲಿ ಬಾನ ಮಾಡಿ ಆಕಿನ ಸುದ್ದಿ ಇಡ್ರಿ ಹೌದು. ಆಕಿನ ತಂಡಿಗಿಟ್ರಿ ಅಂದ್ರ ನಿಮ್ಮನ್ನ ತಂಡಿಗಿಡ್ತಾಳ ಆಕಿ ಹೌದೌದು ಖರೆ ಐತಿ ಕಂತವ್ರ ಸಾರಿ ಬಿಟ್ಟಾರ ಸುಳ್ಳು ಅಲ್ಲದು ಅದಕ್ಕ ಈಗ ಬಂದಾರ ತಮ್ಮ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ಬಾಳ ದೊಡ್ಡ ಏನ್ ಮಾಡಿ ಏನ್ ಮಾಡಿದಿ ಏನ್ ಮಾಡಿದಿ ನಿನ್ ಕೈಲಿ ನಮ್ಮನ್ನ ಬಿಟ್ಟು ಏನ್ರಿ ಮಾಡಿ ಅನ ಇಲ್ಲ ನಿನಗ್ ಕೇಳಿದ ನಾ ಒಂದ ನನ್ನ ಬಿಟ್ಟು ನಿನಗೆ ಏನ್ರಿ ನೇಗೈತಿ ಅನ್ನೋ ಏ, ಇಲ್ಲ ಅದಕ್ಕ ಗಣಸರು ಹೊಟ್ಟಿಲೆ ಗಣಸರು ಹುಟ್ಟ್ಯಾರ ಅಂತ ಹೇಳ್ರು ಏನಂತೇಳಿ ಹ್ಯಾಂಗ್ರಿ ಪರಮಾತ್ಮ ಹ ಜಡಿ ಬಿಚ್ಚಿ ಬಡದ ಅವಾಗ ವೀರಭದ್ರ ಹುಟ್ಟಿದ ಅಂತ ಹೇಳ್ತಾರೆ ಅಂದ್ರ ಹಿಂಗ ಗಂಡಸರಿಂದ ಗಣಸ್ ಹುಟ್ಟ್ಯಾರ ಅಂತ ಹೇಳಿದಿ ಹೌದ್ರಿ ಪರಮಾತ್ಮ ಜಡಿ ಬಿಚ್ಚನ ಅಂತರ ಹಾರ್ಸ್ಯಾನೋ ಭೂಮಿಗೆ ಬಡದಾನೋ ನಿನ್ನ ನಾ ಕೇಳ್ತಾನ ಹೊಳ್ಳಿ ಏ ಭೂಮಿಗೆ ಬಡದಾಗ ಹ? ತಯಾರಾಗ್ಯಾನ. ಪರಮಾತ್ಮ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಯಿನಿ ಯಜ್ಞ ಕೊಂಡದೊಳಗ ಹಾರಿ ತನ್ನ ಪ್ರಾಣ ಕೊಟ್ಟಾಗ ನಂದಿ ಬಂದ ತಿಳಿಸಿ ಹೇಳ್ತಾನ ಪರಮಾತ್ಮಗ ಹೌದ್ರಿ ದಕ್ಷ ಬ್ರಹ್ಮ ಬಾಯಿಗೆ ಬಂದಂಗ ಮಾತಾಡಿದ ಅಪಮಾನ ತಾಳದಕ್ಕಾಗಿ ಯಜ್ಞ ಕೊಂಡದೊಳಗ ಹಾರಿ ಪ್ರಾಣ ಕೊಟ್ಟಾಳ ದ್ರಾಕ್ಷಾಯಿನಿ ಹೌದು ಹೌದ್ರಲ್ಲ ಎಷ್ಟು ಹೇಳದಕ್ಕಾಗಿ ನನ್ನ ಹೆಂಡತಿ ಸತ್ತಾಳಂದ್ರ ನನ್ನ ಜಲಮ ಏನು ಮಾಡೋದು ಯುದ್ಧ ತೇಳಿ ಅಂದಾಗ ರುದ್ರ ಅವತಾರ ತೋಟ ಕುಣದ ಅಷ್ಟಕ್ಕ ಬಿಡ್ಲಿಲ್ಲ ಏನ್ ಮಾಡ್ತಾನವ ತನ್ನ ಜಡಿ ತಗದಿ ಈ ಭೂಮಿಗೆ ಬಡದ ಅವಾಗ ಯಾವಾಗ ಜಡಿ ಬಿಚ್ಚಿ ಭೂಮಿಗೆ ಬಡದ ಅವಾಗ ವೀರಭದ್ರ ಉತ್ಪನ್ನ ಆದ ಆಗ್ಯಾನವ ಭೂಮಿ ಅಂದ್ರ ಹೆಣ್ಣೋ ಏನು ಗಂಡು ಹೆಣ್ಣದಲ್ವ ಜಡಿ ಬಿಚ್ಚಿ ನೆಲಕ್ಕೆ ಬಡದದೇನು ಅಂತರ ಹಾರಿಸಿದೀವ ಈ ಅಂತರ್ದ ನಮ್ಮ ಆರಿಸ್ಬೇಕು ನೆಲಕ್ಕೆ ಬಡದದಿ ಅಂದ್ರೆ ಅಲ್ಲಿ ವೀರಭದ್ರ ಹುಟ್ಟ್ಯಾನಂದ್ರ ನನ್ನ ಪಾಲ ನಿನಗ ಹತ್ತೈತೆ ಹತ್ಯದ ಹೆಣ್ಣು ಹತ್ಯದ ಅದಕ್ಕ ಇನ್ನಾದ್ರೂ ಸಹಿತ ತಮ್ಮ ವೀರಭದ್ರನ ಶಸ್ತ್ರ ಆಡವ್ರ ಹೆಂಗ್ರಿ ಅಲ್ಲಿ ಬಾಳ ತೋಡಿ ಹೆಣ್ಣು ಹಾದು ಹೋಗ್ತತಿ ಅಲ್ಲಿ ಆಯ್ತದಲ್ವ ಹೆಣ್ಣು ಹೆಂಗ ಹಾಯ್ತಪ್ಪ ಅಂದ್ರ ಹೆಂಗವ ಆ ಶಸ್ತ್ರ ಆಡೋರು ಯಾವ ದವಾಖಾನಿ ಗುಳಿಗೆ ಔಷಧಿ ಮಾಡಂಗಿಲ್ಲ ಅವ್ರು ಹೌದು ಹೆಂಗವ ಒಂದ ಔಷಧಿ ಮಾಡ್ತಾರ ಅವ್ರು ಏನ್ ಮಾಡ್ತಾರವ ಶಸ್ತ್ರ ಚುಚ್ಚಿ ತೆಗದ್ರಪ್ಪ ಅಂದ್ರ ಏನ್ ಮಾಡ್ತಾರೆ ಶುದ್ಧ ಆಕಳ ಸಗಣಿಲೆ ತಯಾರಾದ ವಿಭೂತಿ ತಂದು ಒತ್ತಿ ಬಿಟ್ರಂದ್ರ ಹೊಳ್ಳಿ ನೂ ಸಹಿತ ಹೇಳಂಗಿಲ್ಲ ಅವ್ರು. ಸ್ವಿಚ್ ಆದ್ರ ಬಂದ್ ಎತ್ತಿನ ಹೆಂಡಿಲಿ ಮಾಡಂಗಿಲ್ಲ ಅವ್ರು ಆಕಳ ಹೆಂಡಿಲಿ ಮಾಡ್ತಾರ ಹೌದು ಆಕಳ ಹೌದವ ಅಂದ್ರ ನನ್ನ ಪ್ರಸಾದ ನಿಮಗ ಮ್ಯಾಗ ಒಂಜರ ಬೇಕು, ಬೇಕು. ಬೇಕಂದ ಯಾವತ್ತೂ ಸದೋಕಾಲ ಪ್ರಸಾದ ಬೇಕ ಮಾಚ ಅವತಾರ ಕೂರ್ಮ ಹೌದವ ಏ ಆಯ್ತಾ ಅಕ್ಕಿಯ ಮೌನ ಏ ವರಹ ಅವತಾರ ನರಸಿಂಹವತಾರ ಹೆಂಗ ಕಾಳೇರಿ ಬಾಂಧ ಕಾಮ ನೀನು ಹೆಂಗ ಕಾಳೇರಿ ಬಸಪ್ಪ ನೀನು ಹೆಂಗ ಕಾಳೇರಿ ರಾಮನ ಅವತಾರ ಪರಶುರಾಮನ ಅವತಾರ ರಾಮನ ಅವತಾರ ಪರಶುರಾಮನ ಅವತಾರ ಪರಶುರಾಮನ ಅವತಾರ ಇಲ್ಲಿ ಹೇಳ್ಯಾನ ನೋಡ್ರಿ ನಮ್ಮ ರಾಮದೇವ್ ಬಹಳ ದೊಡ್ಡವ ಅಂತ ಹೇಳ್ತಾನಿವ ರಾಮದೇವ್ ಹೆಚ್ಚಿನವ ಅದು ಹೆಂಗ ತಮ್ಮ ಹೆಂಗ್ರಿ ಒಮ್ಮೆ ಹೇಳುದು ಹಾ ನೀ ಹ್ಯಾಣತಿ ಅಂದ್ರ ನನ್ನ ಕೈಯಾಗಿನ ಆಳದೀನಿ ನಿನ್ನ ಸೋಮರು ರೊಟ್ಟಿವನಿಗೆ ಮಾಡ್ಲಾಕ ತಂದನಿ ಹೆಂಗು ನನ್ನ ಹೇಳ್ತಾನ್ರಿ ಕೈಯಾನ ಆಳ ನಾನಿನ ದುಡಿಸ್ಕೋಲಾಕ ತಂದನಿ ಅಂತ ಹೇಳವನು ನೀನ ಏ ಇವ್ನವ್ರಲೆ ಒಳಗ ತಂದ ರಾಮಾಯಣಿ ಹೋಗಿಸಿದವನು ನೀನ ಏ ಬಸವನವ್ರಲೆ ಏನಂತ ಹೇಳತ್ತೀರಿ ರಾಮದೇವ ದೊಡ್ಡ ಮಾತ್ರಿ ಕಾಲಜ್ಞಾನಿ ರಾಮದೇವ ಅಂದಿ ಹೌದು ಅಗಮ ನಿಗಮ ಎಲ್ಲ ಓದಿದಾವ ಇದ್ದಿ ಹೌದಲ್ಲ ಹಿಂದಿಂದ ಮುಂದಿಂದ ಎಲ್ಲ ತಿಳಿದಾವ ಇದ್ದಿ ಬಲ್ಲವ್ ಇದ್ದಿ ಮಾರಿಚ್ ಅನ್ನುವಂತ ರಾಕ್ಷಸ ಜಿಂಕೆಯಾಗಿ ಬಂದತ್ತೆ ಅನ್ನೋದು ನಿನ್ನ ರಾಮಗೆ ಯಾಕೆ ತಿಳಿಲಿಲ್ಲವ ಹಾ ವಿಷಯ ಕೇಳೋದು ಹೌದಲ್ಲ ಅಲ್ಲ ಹಾ ಸೀತಾದೇವಿ ಹೇಳ್ತಾಳ
ತಮ್ಮಣ್ಣ ರಾಮಚಂದ್ರ ಸ್ವತಃ ರಾಮದೇವ ಹಿಂದಿನ ಮುಂದಿನ ಎಲ್ಲ ತಿಳಿತಿತ್ತಲ್ಲ, ನೀನ ಹೇಳಿದೆ ನನಗೆ ರಾಮದೇವ ದೊಡ್ಡ ಮತಿ. ಹೌದು ಹೌದ್ರಲ್ಲ. ಆ ಮಾರೀಚ ಹಾ ಬಂದು ಬಂದು ಮಾಯದ ಜಿಂಕೆಯಾಗಿ ಅವ್ರ ವನವಾಸಕ್ಕೆ ಬಂದಾಗ ಅವರ ಗುಡಿಸಲು ಮುಂದಿಂದ ಹಾದು ಹೋಗುವಾಗ ಏನಾಯ್ತ್ರಿ? ಹೇಳ್ತಿ ಸೀತಾ ಹೇಳ್ತಾಳ ಪತಿದೇವ, ಹಾ ಆ ಮಾಯದ ಅದೇನು ಜಿಂಕೆ ಐತ್ಲಿ ಆ ಜಿಂಕೆ ನನಗೆ ಬೇಕಂದಳ. ಹೌದು, ಆ ಜಿಂಕೆ ನನಗೆ ಬೇಕು ಹಠ ಮಾಡಿ ಕೇಳ್ತಾವು. ಕೇಳಿದಾಗ ಅವಾಗ ಸೀತಾ ಹಾ. ನಿನಗ ಗೊತ್ತಾಗಂಗಿಲ್ಲ, ಅದು ದೈತ್ಯ ವಂಶ ಐತಿ, ಅವ ಮಾರೀಚ ಬಂದನ, ರಾವಣನ ಕಡೆ ಅವ ಬಂದಾನು, ಆ ಜಿಂಕಿ ಕೇಳಕ್ ಹೋಗಬೇಡ ಅಂತೇಳಿ ನಿನಗ ಜ್ಞಾನೋದಯ ಆತೋ ಏನಿಲ್ಲೋ? ಹಾ ಇಷ್ಟ ತಿಳಿದಾವಿದ್ಯಲ್ಲ, ತಿಳಿದವ್ರಲೆ. ಏನ್ ಹೆಣ್ತಿ ಬೇಡ ಹೇಳತ್ತೀವಿ, ನೀನ ಮತ್ತೊಬ್ರಿಂಬಾಲ್ ಬೇನತ್ತಿ, ಈ ಕಡೆ ಮತ್ತೊಬ್ರು ಬಂದು ಒಯ್ವರಕ್ಕೆ ನಾನು ಹೆಣ್ತೀನಿ ಅಂದ್ಯೋ. ಅಂದೇ ಬೇಕಲ್ಲ. ಹೊಳ್ಳಿ ನಾ ಕೇಳಕ್ ಬಾಳ ಹೊತ್ತಂಗಿಲ್ಲ ನಿನಗೆ. ತಡನ ಇಲ್ಲ ನಮ್ದು. ಅಲ್ಲ, ರಾಮಾಯಣಿಗೆ ಹೋದ ನಾ ಧಕ್ಕಿ ಕೊಟ್ಟಂಗ ಆಗ್ತತಿ ನಿನಗೆ ಆ ಮಾತು ಕೇಳಕ್ಕೆಲ್ಲ. ಹೌದು ಹೌದ್ರಿ. ಯಾಕ ಹಾ ತಮ್ಮ, ಏನಾತ್ರಿ? ಸ್ವತಃ ಮಾರೀಚ ಅನ್ನುವಂತ ರಾಕ್ಷಸ ಬಂದ ಮಾಯದ ಜಿಂಕೆಯಾಗಿ ಹೋದಾಗ ಹೌದು ಹೇಳ್ತಿ ನನ್ನ ಕೈಯಾಗಿನ ಆಳಂದಿ, ಅದ್ಯಾಕಾದಿತ್ತ ಸೀತಾ, ಹಾ ನಾ ತರಾಮಲ್ಲ ನೀನ ಹೋಗ ಅನ್ಬೇಕು. ನಾ ಕೈಯಾಗಿನ ಆಳದಿನಿ ಅಂತೇಳಿ ಆಕಿನ ಕಳಿಸ್ಬೇಕು, ನೀ ಯಾಕೆ ವಾದಿ ಮಾತ? ಯಾಕೆ ವಾದಿ ಬಸ್ಸು? ಅಂದ್ರೆ ಏನು, ನೀ ನನ್ನ ಕೈಯಾಗಿನ ಆಳ, ಸಣ್ಣ ಆಳಿದೆ, ನೀ ಹೊರಗ ಪೋಸ್ದಾರ್ ಇರು. ಹೌದಲ್ಲ? ನನ್ನ ಮನ್ಯಾಗ ನನ್ನ ಕೈಯಾಗ ಬಂದ ನೀ ಪಿಂಜಾರ, ಪಿಂಜಾರ ನೀ ಹೊರಗ ದೊಡ್ಡ ಮದಿ. ಹೌದು ಹೌದು. 10 ಮಂದಿನ ಕಡಿಯುವಂತ ತಾಕತ್ತ ನಿನಗೈತಿ. ಹೌದ? ಹೊರಗ ನೀ ಅಲ್ಲ, ಅಷ್ಟ ನನ್ನ ಮುಂದ ಅಲ್ಲ. ಮನೆ ಪಿಂಜಾರ. ಸೋಮ ಹೌದು. ಎಟ್ ಹಾಕ್ತೈತಿ ಎಟ್ ತಿನ್ನೋದು, ಸೋಮ ಹೇಳ್ದಂಗ ಗುದ್ಲಿ ಒಂದು ಕ್ವಾಟ ಕಳಿಸ್ತೈತಿ, ಹೊಲ್ದಾಗ ಯಾಕಡೆ ಮಾಡ್ಕೊತ ಹೌದು ಹೌದ್ರಲ್ಲ. ಮಯ್ಯಕೋಸ ಅನ್ನಂಗಿಲ್ಲ. ಅನ್ನಂಗಿಲ್ಲ. ಸೋಮಾಕಿ ಮನ್ಯಾಗದಾಳ ತೇಳಿ ನಿಮ್ಮ 3 ಮಂದಿ ಮೈ ಮ್ಯಾಗಿನ ಅಂಗಿ ಇಸ್ತ್ರಿಯಾಗಿ ಬಂದಾವ. ಬಂದವ್ರಲ್ಲ ಹಂಗೆ. ಈಗ ತಿಪ್ಪ್ಯಾಗ ಬಿದ್ದ ನಾಯಾಗಿ ಬರ್ತಿದ್ರಲ್ಲಿ, ಮಾಸ್ಯಾಳ ಊರಾಗ ಹಾಕಿ ಸರ್ಕಾರ ಮನ್ಯಾಗಿರ್ಲಿ. ನಿಮ್ಮನ್ನ ಯಾವ ಮಾತಾಡ್ತಿದ್ದು? ನಿಮ್ಮನ್ನ ಯಾವ ಮಾತಾಡಿಸ್ತಿದ್ದ? ಯಾರು ಮಾತಾಡ್ತಿದ್ದ? ಕಳಿಸಿದ ನುತ್ಸಾನಿ ಇಡ್ತಿದ್ದಿಲ್ಲ ಯಾವ ನಿಮಗ. ಕೋನ ಪೂಜಾರು ಇದ್ದಿದ್ದಲ್ಲ. ಅದಕ್ಕೆ ತಮ್ಮ ಏನಾತ್ರಿ? ಒಂದ್ ಮಾತ, ಹಾ ಇನ್ನ ರಾಮದೇವ ಅಂದ್ರ ಗಾಂಡ ಬಹಳ ದೊಡ್ಡವ, ಸ್ಯಾಣತಿ ಕಮ್ಮಿ ಅಂದಿ ಅಂತ ಹೇಳ್ತಾನ್ರಲ್ಲ. ಅಂತ 10 ತಲಿ ರಾವಣ ಹೌದು, ಮೈ ಮ್ಯಾಲ ಹಾಕೊಂಡ ಬಿದ್ದಾನ ಶಿವ ಧನುಷ್ಯ ಬಾಣ. ಹಾಕೊಂಡ್ ಬಿದ್ದಾನ್ರಲ್ಲ. ತಿಳುವಳಿಕೆ ಬಂದಾವ ಅಂತ 10 ತಲಿ ರಾವಣ. ಹೌದ? ಬರೀ 7 ವರ್ಷದ ಕೂಸಿದಳು ಸೀತಾದೇವಿ ಜನಕ ರಾಜನ ಮನಿ ಒಳಗ. ಕರೆ ಐತ್ರಿ. ಭೂಮಿ ತೂಕದ ಬಾಣ ತಗೊಂಡ ಕುದುರಿ ಮಾಡಿ ಆಟ ಆಡ್ತಿದ್ದಳು ಹೊರಗ ಅಂಗಳಾಗ, ಜನಕ ರಾಜನ ಮನಿ ಅಂಗಳಾಗ. ಹೌದು ಹೌದ್ರಿ ಬಾ. ಅದಕ್ಕ ರಾಮಾಯಣಿ ಒಳಗ ಒಂದು ಮಾತು ಹೇಳ್ಯಾರ, ಏನಂತ್ರಿ? ರಾಮನಿಕಿತ ಸೀತಾ 4,12,000 ವರ್ಷ ದೊಡ್ಡಕ್ಕೆ ತಿಳಿ ಹಿಂಗ ಬರ್ದಿಟ್ಟಾರ ತಮ್ಮ. ಹೌದು ಹೌದು ಹೌದು. ಏನ್ ಅವ್ರ ಮಳ್ಳು, ಏನ ನೀ ಮಳ್ಳು, ಏನ್ ಹಚ್ಚೇದಿ ಎಂಟ್ರದಾರನಿ ಇವನ ಮಾಡ ಅಲ್ಲ ನಿನ್ನ ಹುಚ್ಚ ಬರಮರಡ್ಡಿ. ನನಗೊಳೆ ತಂದ ಗಂಟ ಹಾಕಿರ್ಲಿ, ಇದನ್ನ ನಾ ನೆಟ್ಟಿಗೆ ಹೆಚ್ಚು ಪಾಳೆ ಬಂದದ ಇಂದ ದಪ್ಪಲಿ ಬಗದು ಕೋಲು. ತಮ್ಮ ಏನಾತ್ರಿ? ಇನ್ನೊಂದು ಮಾತ, ಮತ್ತೆ ಯಾವ ಮಾತ್ರ ಬಾ? ಈ ಸ್ವತಃ ರಾಮದೇವಂದ ಸ್ವಲ್ಪ ಮನಸ್ಸು ಚಂಚಲ ಆಗೈತಿ ಒಂದು ಟೈಮದೊಳಗ. ಆಗೇತ್ರಲ್ಲ ಸೀತಾನ ಬದ್ದಲ್ಲ. ಹೌದು ಹೌದ್ರಿ. ರಾವಣ ಬಂದ ಸೀತಾನ ಒಯ್ಯುವಾಗ ಆಕಿ ಎಲ್ಲತನ ಒಂದೊಂದು ಆಭರಣಗಳ ಒಕ್ಕೋತ್ ಹೋದಳ ಆಕಿ. ಹೌದು ಹೌದ್ರಲ್ಲ. ನನ್ನ ಮೈದ್ ನನ್ನ ಗಂಡ ನನ್ನ ಕೂನ ಹಿಡ್ಕೊತ ಬರ್ಲಿತ್ತು ನೋಡ್ಕೋತಿ ಹಾದಿಗೆ ತೇಳಿ ಪುಷ್ಪಕ ವಿಮಾನದೊಳಗೆ ತಗೊಂಡು ಹೋಗುವಾಗ ಅವಾಗ ಏನೈತ್ರಿ ಮುಂದೆ? ತನ್ನ ಕೊಳ್ಳೊಳಗಿರುವಂತ ರುದ್ರಾಕ್ಷಿ ಮಾಲಿ ಅಂದ್ರೆ ಏನು, ಆ ಮಾಲಿ ಒಂದು ತೆಳಗ್ ಹೋಗದಳು. ಹೌದ್ರಿ. ಮತ್ತೊಂದ್ರಿ ತನ್ನ ತೆಲಿಗೆ ಹಾಕಿರುವಂತ ಹೂವಿನ ಮಾಲಿ ಹರಿದು ಹೋಗದಳು. ಕರೆ ಐತ್ರಿ. ಮೂರನೇದ್ರಿ ನನ್ನ ಕೂನ ಹಿಡಿದು ಬರ್ಲಿ ಅಂತೇಳಿ ತನ್ನ ಕಾಲು ಒಳಗಿರುವಂತ ಕಾಲುಂಗ್ರ ಬಿಚ್ಚಿ ಹೋಗದಳ್ರಿ. ಸೀತಾ ಹೋಗ್ಯಾಳ ಅನ್ನೋದು ಗೊತ್ತಾತ, ಉದಾರ ಅನ್ನೋದು ಗೊತ್ತಾದ ಬಳಕ ರಾಮದೇವ ಲಕ್ಷ್ಮಣ ಬಂದು ಹುಡುಕ್ಯಾಡುವಾಗ ಅವಾಗ ಹೋಗೋ ದಾರ್ಯಾಗ ತಮ್ಮ ಹುಡುಕ್ಯಾಡ್ಕೊತ ಹೋಗೋ ದಾರ್ಯಾಗ ಮೊದಲು ಹೂವಿನ ಮಾಲಿ ಸಿಕ್ತ. ಹೌದ್ರಿ. ಅವಾಗ ರಾಮದೇವ ಅಂದ, ಏನಂತ? ನೋಡು ಲಕ್ಷ್ಮಣ, ನಿಮ್ಮ ವೈನಿನ ಇಂತ ಹೂ ಹಾಕೋತಿಳ ತೆಲ್ಯಾಗ, ಅಕ್ಕಿ ತೆಲೆ ಅಂದ ಐತೆ ನೋಡ್ ಅಂದಾಗ ಯಾವಂದ ಲಕ್ಷ್ಮಣ ಏನಂದ? ಏನಂತನ್ರಿ? ಅಣ್ಣ ನನಗ ಗೊತ್ತಿಲ್ಲೋ ಇದ, ನನಗೂ ನಾನ್ ನೋಡಿಲ್ಲ, ನನಗ್ ಗೊತ್ತಿಲ್ಲ ಅಂದ. ಹೌದ್ರಿ. ಮುಂದಕ್ಕೋತ ಬಂದ ಕೊಳ್ಳಾಗಿನ ಮಾಲಿ ತೋರಿಸಿದ. ಅವಾಗ ನೋಡು ಇದ್ರ ನಿಮ್ ವೈನಿದೈತಿ ನೋಡು. ನೋಡಿ ಈಗ್ರಿ ಅಣ್ಣ ನನಗೂ ಗೊತ್ತಿಲ್ಲ, ನಾನ್ ನೋಡಿಲ್ಲ, ನನಗ ಗೊತ್ತಿಲ್ಲ ಇದ ಮಾಲಿನ ಅಂದ. ಹೌದ್ರಿ. ಮುಂದ ಹೋಗಂಡ್ಲಿ ಕಾಲುಂಗುರ ಸಿಕ್ಕು ಕೈಯಾಗ ಸಿಕ್ಕೂರ್ಲೆ. ನೋಡು ಲಕ್ಷ್ಮಣ, ನೋಡ್ರು ಈಗ ನಿಮ್ಮ ವೈನಿ ಕಾಲುಂಗುರ ಹೋಗದಾಳ, ಇವ ನೋಡು ಅಂತೇಳಿ ರಾಮದೇವ ಕುತ್ಕೊಂಡ ತನ್ನ ತಮ್ಮ ಆದಂತ ಲಕ್ಷ್ಮಣ ಕೇಳ್ತಿದ್ದ. ಏನಂತ ಕೇಳ್ತಿದ್ದೇವ? ಅವಾಗ ಲಕ್ಷ್ಮಣನ ಅಣ್ಣ ಬರೋಬರಿ ಐತಿಯು ವೈನಿ ಅದಾವ ಕಾಲಾಗಿನ ಕಾಲುಂಗುರ ಅಂದ. ಅವಾಗ ಕಂಡು ಹೇಳ್ತಾನ. ಅವಾಗ ಒಂದು ಮಾತಂದನ್ರಿ ರಾಮದೇವ ಲಕ್ಷ್ಮಣ. ಏನಂತಂದ ನೀವು? ಏ ಲಕ್ಷ್ಮಣ ಯಾಕೋ
ತಲೆಯಾಗಿನ ಹೂ ತೋರಿಸ್ರೆ ಇಲ್ಲಂದಿ, ಕೊಳ್ಳಾಗಿನ ಮಾಲಿ ತೋರಿಸ್ರೆ ಇಲ್ಲಂದಿ, ಕಾಲುಂಗರ್ ತೋರ್ಸಂಟ್ಲೆ ಹೌದು ನಮ್ಮಕ್ಕೆತಿ. ಯಾಕೋ ಲಕ್ಷ್ಮಣ ಅಂದವ. ಅಂದ ಹಾಗೆ ಏನೈತ್ರಿ? ಸ್ವಲ್ಪ ಮನಸ್ಸು ಜರಿತ. ಅವಾಗ ಅಂದ ಅಣ್ಣ ಅಂದಿವ ಲಕ್ಷ್ಮಣ. ಹೌದು. ನಾನು ಹೊತ್ತು ಮುಣಿಗಿರ ಅಣ್ಣನ ಹೆಂಡತಿ ನನಗೊಂದು ತಾಯಿ ಸಮಾನ ತಿಳ್ಕೊಂಡ ಆಕಿ ಕಾಲ ನೋಡಿನಿ, ಅದಕ್ಕೆ ನನ್ನ ಕಾಲುಂಗರ್ ಕಂಡಿಡ್ದ ನಿಮಿನ ಆಕಿ ಮಾರಿ ಅಂತದ ತಿನ್ನತ್ತ ನಾನು ನೋಡಿಲ್ಲ ಅಂದ. ಹೌದು ಹೌದ್ರಿ. ಅಂತವ ಹೌದು. ಮನಸ್ಸು ಜಾರ ಏನಂದ್ರ ತಮ್ಮ ನಿನ್ನ ಅಂತವ್ ಯಾವ ಗಿಡ ತಾಪಲು ಎಲ್ಲಿ ಹತ್ತಬೇಕು? ಎಲ್ಲೆಲ್ಲೋ ಏನೇನೋ ಆಗಿ ಹೋಗಿಬಿಟ್ಟ ಅವನ್ ಕಿವ್ ತಮ್ಮ ಬಂದಾನ್ರಿ ಪೈ. ನಿನಗ ಮತ್ತೆ ಎಲ್ಲ ನೀನ ಗಾಂಡ ದೊಡ್ಡವ ಇದ್ದಂದ್ರ ಮಾಡ್ಕೊಂಡ ಹೆಣ್ ತಿನ್ನತ್ತಂದು ಅಗ್ನಿ ಪರೀಕ್ಷೆ ನೀ ಮಾಡಿಸ್ತಿದ್ದಿಲ್ಲ. ಮಾಡ್ತಿದ್ದಿಲ್ಲ. ಸ್ವತಃ ಸೀತಾನ ತಂದ ಕಿಶಿಂದ ರಾವಣ ನಿನ್ನ ಓದಾನಂದ್ರ ಹಂಗ ಬಿಟ್ಟಿರ್ತಾನೇನ. ನೀ ಕರೆ ಇದ್ದಂದ್ರ ಬೆಂಕಿಯಾಗ ಸುಡಂಗಿಲ್ಲ, ಬೆಂಕಿಯಾಗ ಕುತ್ಕೊಂಡು ಅಗ್ನಿ ಪರೀಕ್ಷೆ ಮಾಡಿಸ್ತಾನಂದ ಸ್ವತಃ ರಾಮದೇವ. ಆ ಮಾತಂದದಕ್ಕಾಗಿ ಹೊಳ್ಳಿ ಒಂದ್ ದಗದಾಗೈತಿ. ಏನಾಗಿದ್ರು ನನ್ನ ಗಂಡ ನನ್ನ ಮೇಲೆ ಸಂಶಯ ಪಟ್ಟಕ್ಕೆ ಹಿಂಗ ಮಾಡ್ಯಾನಂದ್ರ ನಾ ಹೊಳ್ಳಿ ನಿನ್ನ ಕೈ ವಶ ಆಗೋದು ಬೇಡತ್ತಿ. ಹೊಳ್ಳಿ ಭೂಮಿ ತಾಯಿನ ಕರ್ಕೊಂಡ ಭೂಮಿ ತಾಯಿಗೆ ಶರಣಾಗಿ ಭೂಮಿ ತಾಯಿ ಒಡಲೊಳಗೆ ಹೋಗಿ ಹೇಳಕ್ಕೆ ಸಿಕ್ಕುದು ಭೂಮಿಯಾಗ, ಹೊಳ್ಳಕ್ಕೆ ಹೋದದ್ದು ಭೂಮಿಯಾಗ. ಮತ್ತಮ್ಮ ನೀನ ಸುದ್ದಿಯಲ್ಲಿ ಉಳಿತ ರಾಮದೇವಂದ ಮಕ್ತುಮ್ ಇಲ್ಲಕ್ ಬಂದ ನಡಿಲಿ. ಹತ್ರಿ ಋಷಿಯನ ಸೊಯ್ಯ ಏಕನಿಷ್ಠ ಒಂದೇ ಮನಸ ಬ್ರಹ್ಮ ವಿಷ್ಣು ರುದ್ರ ಮಾಡಬೇಕು ಅಂದರ ನಾಶ ಅವರನ್ನ ನೋಡಿ ಹಿರಿ ಹೇಳ ಏನ್ ಮಾಡ್ತಾಳು? ಮನಸ್ಸಿನಲ್ಲಿಯ ಸಂತೋಷ ತಾಜಿ ಮಕ್ಕಟ್ಟ ಕೂಡಸಿ ಬೆಟ್ಟ ತೋಸುವ ಎಲ್ಲವಾಗಿ ಆಯಾಶ ಪಂಚ ಪಕ್ವಾನ ಅಡಿಗೆಯ ಮಾಡೋ ಸಕ್ಕರಿ ಸವಿಗಿ ಪಾಯಸ ಮೂರು ಮಂದಿಗಕ್ಕಿ ಅಡಿಯ ಬಡಸ ಉಣಬೇಕಂತಾರ ಜಗದೇಶ ನಮಗ್ ಹೇಳ್ತಾನ ಧರ್ಮದಿಂದ ನಡೀರಿ ಅಂತ ಹೇಳ್ತಾನ್ರಲ್ಲ. ಪುಣ್ಯ ಮಾಡ್ರಿ, ಧರ್ಮದಿಂದ ನಡೀರಿ. ಹೌದಾ? ಮತ್ತ ನೀವ 3 ಮಂದಿ ಕೂತ ಮತ್ತೊಬ್ಬರ ಹೆಂಡ್ರ ಕಡೆ ಹೋಗಿ ಬಾತ್ಲೆಯಾಗಿ ನಮಗ್ ಹೊಟ್ಟಿಗೆ ನೀಡತ್ತೀರಿ. ಎಲ್ಲಿ ಉಳಿತು ನಿಮ್ಮ 3 ಮಂದಿ ಕೈಯಾಗ ಧರ್ಮ? ಎಲ್ಲಿ ಉಳಿತು? ಗಂಡ ಹಾಡೋರು, ಜಗ ಆಳವ್ರು. ಹೌದಾ? ಜಗ ಆಳುವಂತ ಪರಮಾತ್ಮ 14 ಲೋಕ ಪಾಲನೆ ಮಾಡೋ ವಿಷ್ಣು ಸೃಷ್ಟಿಕರ್ತ ಬ್ರಹ್ಮದೇವ. ಹೌದ್ರಿ. 3 ಮಂದಿ ಕೂಡಿ ಹೋಗಿ ಅತ್ರಿ ಋಷಿ ಹೆಂಡತಿ ಅನಸೂಯನ ಮನ್ಯಾಗ ಹೋಗಿ ನೀ ನಿಸ್ಸಂಗಾಗಿ ನೀಡ್ರಿ ನಾವು ಅಟ್ಟ ಹೊಟ್ಟಿಗೆ ಉಣ್ತೀವಿ, ಇರ್ಲಿಕ್ಕ ಉಣಂಗಿಲ್ಲ ಅಂದ್ರಿ ನಿಮ್ಮ 3 ಮಂದಿ ಕೈಯಾಗಿ ಎಲ್ಲಿ ಉಳಿತು ಧರ್ಮ? ಬೇಕಲ್ಲ, ಧರ್ಮ ಉಳಿಲಿಲ್ಲ. ಪರಸ್ತ್ರೀಯರಿಗೆ ಮುಟ್ಟಬೇಡ ತಟ್ಟುವುದು ದೋಷ, ಮುಟ್ಟಿ ಎಷ್ಟು ಮಂದಿ ನಷ್ಟ ಮಾಡಿಕೊಂಡಾರ ಅಂಶ. ಹೌದು. ಬೃಹಸ್ಪತಿ ಹೆಂಡತಿ ತಾರ ಸೂರ್ಯರಲ್ಲಿ ಲೇಸ, ಗುರುತಾಯಿ ಮೇಲೆ ಅಸುರ ಚಂದ್ರ ಮಾಡಿದಾನೋ ಮನಸ. ಬತ್ತಿಸ ಕಳೆಯುಳ ಚಂದ್ರ ಆಗಿ ಕುತ್ತ ಅರ್ಧ ಅಂಶ. ಅರ್ಧ ಚಂದ್ರ ಆಗಿಲ್ಲ, ಕಳಿ ಕಮ್ಮಿ ಹಾಕೋತ ಬಂದಾವ ಅಲ್ಲದ ಕೆಲಸ ಮಾಡಿದಕ್ಕಾಗಿ. ಹೌದ್ರಿ. ಅದಕ್ಕ ಇನ್ನೊಂದು ಮಾತು ಹೇಳ್ಯಾರಿ. ಯಾವ ಮಾತ್ರಿ? ಮತ್ತ ಏನೋ ಮಾಡ್ರು ಮ್ಯಾಲ ಪರಮಾತ್ಮನ ಆಶೀರ್ವಾದ ಬೇಕು. ಹೆಂಗಂದ್ರ ಲಾಲ್ಯಮ್ಮ ಶೇಖನ ಆಶೀರ್ವಾದ ಇತ್ತಕ್ಕಿಗೆ ಹೇಳತ್ತಿ. ಹೇಳ್ತಾನ್ರಿ. ಹುಚ್ಚಪ್ಪ ಬಾಳ ದೂರ ಬೇಡ, ನಡಿ ಇಲ್ಲೇ ನಿನಗೆ ತೋರಿಸ್ತಾನ ಬಬಲಾದಿ ಊರಾಗ. ಹೌದ್ರಿ. ವರ್ಷಕ್ಕೊಮ್ಮೆ ಶಿವರಾತ್ರಿ ಸುತ್ತ ಸದಾಶಿವ ಮುತ್ಯಾನ ಜಾತ್ರೆ ಒಳಗ ತೇರಿ ಎಳಿತೈತಿ. ಆ ತೇರಿ ಎಳಿಬೇಕಾದ್ರ ಹಂಗ ಎಳಿಯಂಗಿಲ್ರಿ. ಅದು ಮತ್ತೆ ಹೆಂಗ ಎಳಿತೈತ್ರಿ? ಅದ್ದ ಭೂಮಿ ಕಲಿಯುಗದೊಳಗ ನಡೆಯು ಘಟನೆರ ಮತ್ತೆ ಅದು ಹುಟ್ಸ್ಕೊಂಡೇನಲ್ಲ. ಹೌದಿಲ್ಲ. ವರ್ಷಕ್ಕೊಮ್ಮೆ ಶಿವರಾತ್ರಿ ಸುತ್ತ ಸದಾಶಿವ ಮುತ್ಯಾನ ತೇರಿ ಎಳಿಬೇಕಾದ್ರ ಏನಾಗ್ತೈತ್ರಿ? ತೇರಿಗೆ ಮ್ಯಾಲ ಕಳಸಕ್ಕ ಚಂದ್ರವ ತಾಯಿ ಸೀರಿ ಸುತ್ತುತ್ತಾನ, ತೇರ್ ಮುಂದಕ್ಕೆ ಎಳೆಯಂಗಿಲ್ರಿ. ಚಂದ್ರವ ತಾಯಿ ಸೀರಿ ಸುತ್ತಿರನ ಗೊಳ್ಳಂಗ ಗೊತ್ತಾಗ ಎಳಿತ ನೋಡ್ರಿ ಮದರಿ ಅಪ್ಪನ ತೇರ. ಹೌದ್ರಿ, ಖರೆ ಐತಿ. ಅವಂಗ ಸೀರಿ ಬೇಕು, ಇವ್ರ ಗಣಪತಿಗೆ ಕುಬಸ್ಬೇಕು, ಇವಂಗ ಇವಂಗ ಜಂಪರ್ ಪೀಸ್ ಬೇಕು, ಮನ್ಯಾಗ ಅವ ಬೇಕು.
ಎಲ್ಲದಕ್ಕೂ ಬೇಕ ಬೇಕಲ್ಲ ಅದಕ್ಕ ತಮ್ಮ ಅಕ್ಕಿನ ಬಿಟ್ರ ನಿನಗ ಏನೋ ನೇಗಿಲ್ಲ ಹೌದ್ರಿ ಅಕ್ಕಿನ ಬಿಟ್ರ ನಿನಗ ಮತ್ತೊಂದ್ ಹುಳ ಹುಟ್ಸು ತಾಕತ್ತಾಗಿಲ್ಲ ಆಗಿಲ್ರಿ ನನ್ನಿಂದ ಆಗೈತಿ ಎಲ್ಲ ಅಂತ ಹೇಳಿದಿ ಹೌದ್ ಮಹಿಷಾಸುರನ ಮರ್ದನ ಮಾಡುವಾಗ ಆದಿಶಕ್ತಿ ಪಾದಕ್ಕೆ ಯಾಕೆ ಬಂದು ಬಿದ್ದಿ ಯಾಕೆ ಬಂದ್ ಬಿದ್ರಿ ಬಾ ಬಸು ಇಲ್ಲ ನಾವ ಮರ್ದನ ಮಾಡ್ತೀವ ಅನ್ಬೇಕಲ್ಲ ನಾವ ಹೊಡಿತೀವತ್ ಅನ್ಬೇಕಾಗಿತ್ತಲ್ಲ ಅನ್ಬೇಕಾಗಿತ್ತು ಅಕ್ಕಿ ಕಾಲಿಗೆ ಯಾಕೆ ಬಂದು ಬಿದ್ದಿ ಯಾಕೆ ಬಿದ್ರಿಪ್ಪ ಸ್ವತಃ ನಿಮ್ಮ ದೇವರುಗಳ ಬಂದ ಆದಿಶಕ್ತಿ ಕಾಲಿಗೆ ಬಿದ್ದು ಕೇಳ್ತಾವ ಯವ್ವ ಏನಂತ್ರಿ ಮಹಿಷಾಸುರ ವರ ಪಡದಾನ ಹೌದ್ರಿ ಹೆಣ್ಣಿನಿಂದ ನಾನು ಮರ್ದನ ಆಗ್ಬೇಕಂತ ವರ ಪಡದಾನ ಹೌದಲ್ಲ ಈಗ ನಿನ್ನಿಂದ ಅಟ್ಟ ಅವನ ಮರಣ ಐತಿ ನಾವು ಗಣಸರು ಹೋಗಿ ಹೊಡೆದವ ಸಾಯಂಗಿಲ್ಲ ಹೌದ್ರಿ ಬಾಂಧಕಿ ಕಾಲಿಗೆ ಬಿದ್ದು ಕೇಳ್ಕೊಂಡಾಗ ಆದಿಶಕ್ತಿ ಹೇಳ್ತಾಳೆ ನಡ್ರಿ ಇದೇನು ದೊಡ್ಡದಾಗದ ಹೌದು ಮಹಿಷಾಸುರನ ಹೊಡಿಬೇಕ ಯಾವಾಗ ತಾವ ಸ್ವತಃ ದೇವರುಗಳು ಕುತ್ಕೊಂಡು ಇವ್ರ ಅಪ್ಪಗಳು ಕುತ್ಕೊಂಡ ಹೇಳ್ಯಾರ ಏನಂತ ಹೇಳ್ಯಾರಿ ನಮ್ಮ ಕೈಲ ಹೊಡಿದ ಆಗಂಗಿಲ್ಲ ಖರೆ ಹೌದ ನಮ್ಮ ಕೈಯಾಗಿನ ಅಸ್ತ್ರ ಶಸ್ತ್ರಗಳೆಲ್ಲ ನಿನ್ನ ಕೊಡ್ತೀವ ಕೊಡ್ತೀವಿ ಯಾಕ್ರಿ ತನಗ ಕುಣಿಲಾಕ ಬರ್ಲಿಕ್ಕ ನೆಲ ಡೊಂಕ್ ಐತಿ ಅನ್ನೋದು ಇದಕ್ಕ ಅಂದಾರ ನೋಡ್ರಿ ಮದ್ರಿ ಬಸು ತನಗ ಹೊಡಿಲಾಕ ಬರ್ಲಾರ್ದಕ್ಕಾಗಿ ಮಂದಿ ಕೈಯಾಗ ಶಸ್ತ್ರ ಕೊಟ್ಟು ಸುಮ್ಮಕೊಂಡ್ರದ ಅಂದ್ರ ಏನು ಏನ್ರಿ ಮಂದಿ ಹೊಲದಾಗ ಡಬ್ಬಿ ಬಾರಿಸಿ ಗುಬ್ಬಿ ಹಾರಿಸೋದ ಕರೆ ಸ್ವಂತ ಧ್ಯಾನ ಅಲ್ಲ ಇಲ್ಲದ ಸ್ವತಃ ಕೈ ಒಳಗಿನ ಅಸ್ತ್ರ ಶಸ್ತ್ರ ಎಲ್ಲ ಕೊಟ್ರಲ್ಲ ಆದಿಶಕ್ತಿಗೆ ಹೇಳ್ತಾರ ಏನಂತ ತಗೋಯವ ಇವೆಲ್ಲ ತಗೋಕರೆ ನೀನ ಮರ್ದನ ಮಾಡ್ಬೇಕಾಗೈತಿ ಅಂದಾಗ ಹೌದ್ರಿ ಹೋಗಿ ಮಹಿಷಾಸುರಿಗೆ ಹೇಳ್ತಾಳ ಮಹಿಷಾಸುರ ಯಾಕೋ ಬಾಳ ಕಾಗಾಳಿ ನಡೆಸಿದತ್ತ ಮಗನ ಇಂದ ಬಾ ನನ್ನ ಸಂಗಾಟಿ ಯುದ್ಧ ಆಡ್ಲಕ್ಕ ಅಂದಳಕಿ ಅಂದಾಗ ಮಹಿಷಾಸುರಂದ ದಿನನಿತ್ಯ ನಾನು ಗಣಸರು ಬರ್ತಿದ್ದು ಎಂದು ಹೆಂಗಸ ಬಂದೈತಿ ಅಂದ್ರ ಹೌದು ನನ್ನ ಮರನ ಖಚಿತೈತಿ ಅಂತ ಓಡ್ಲಕತ್ತ ಓಡಿದ ಅಡಗಲಕ್ಕ ಜಾಗ ಸಿಗಲಿಲ್ಲ ಇವ್ ಓಡು ಹಾದ್ಯಾಗ ಒಂದು ದೊಡ್ಡದ ಕ್ವಾಣ ನಿಂತಿತ್ತು ಆ ಕಡೆ ನೋಡಿದ ಕ್ವಾಣಿನ ಮುಕ್ಕಳ್ಯಾಗ ಹೊಕ್ಕ ಕ್ವಾಣಿನ ಮುಕ್ಕಳ್ಯಾಗ ಹೊಕ್ಕ ದೂರ ನಿಂತು ನೋಡ್ತಾಳ ಮಹಿಷಾಸುರ ಹಲೋ ಮಗನ ಹೌದು ಅಡಗಲಕ್ಕ ಜಾಗ ಇಲ್ಲ ತಿಳಿ ಕ್ವಾಣಿನ ಮುಕ್ಕಳ್ಯಾಗ ಹೊಕ್ಕ ಹೊಟ್ಯಾಗ ಅಡಕಾಗ್ಯದಿ ಏನ ಬಾಯಿಲೆ ಸಿಗಿತಾನ ಬಾ ತಿಳ್ಕೊಂಡ ಬಲಗಾಲ ಕಡದ ಕ್ವಾಣಿನ ಬಾಯಾಗ ಅಡ್ಡ ಕೊಟ್ಟ ರುಂಡ ಹೊಡೆದ ಮಹಿಷಾಸುರ ಮರ್ದಿನಿ ಅಂತ ಹೇಳಿ ನಾಮ ಪಡೆದ ನಾಮ ಬರೆದು ಬತ್ರಲೆ ಸದ್ದ ಈಗ ನಡುದುರ್ಗೋಗ ವರ್ಷಕ್ಕೊಮ್ಮೆ ಕ್ವಾಣ ಕಡಿತಾರ ಆಕಿಗೇನ ಕ್ವಾಣ ಬೇಕಾಗೈತೇನ ಇಲ್ಲ ಒಳಗ ದೈತ್ಯ ಹೊಕ್ಕಾನ ವರ್ಷಕ್ಕೊಮ್ಮೆ ಆ ದುರ್ಗವನ್ ಮುಂದ ಆ ದೈತ್ಯನ ಮರ್ದನ ಆಗ್ತೈತಿ ಅದಕ್ಕೆ ಆಕಿಗೆ ಆ ದೇವಿ ಮುಂದೆ ಕ್ವಾಣನ ಕಡಿಬೇಕಾಗೈತಿ ಆ ದುರ್ಗೋಗ ಆ ಕ್ವಾಣ ಕಡ್ದಾರ ಹೌದ್ರಿ ಏನ ಮಸೀಮನಾಳ ದುರ್ಗೋಗ ಬಂದೈತಿಲ್ರಿ ಮದರಿ ಕ್ವಾಣ ಬಂದೈತಿಲ್ಲ ಸೊಕ್ಕಿಂದ ನಿಸಂಗಾಗಿ ನೀಡಂದ್ರ ಅನಸೂಯಾಗ ಕಳಬಿಟ್ಟಳ ಸಿರಿಯ ಗೋಬಾಸ ಸಿಟ್ಟಿಗೇರಿಯಕ್ಕೆ ಅಮೃತ ಸುರಿಯ ಒಂದೊಂದು ಆಗ್ಯಾವ ಸಣ್ಣಗೂಸ ಮೂರು ಮಂದಿ ಆಗ್ಯಾವಲ್ಲಿ ಸಣ್ಣಗೂಸ ಕೂಸಾಗಿ ಅಲ್ಲಿ ಏಸ ದಿನ ನಿನ್ನ ಕೇಳತೀನ ಹರಿರಾದ ಹೇಳದಿದ್ರ ನಿನ್ನ ಡಬ್ಬರ್ ಗಡ್ಡ ನಿನಗ ಭತ್ತ ಬಾಳ ವನವೇಶ ಎಂದ ಭತ್ತ ಬಾಳು ನಿನಗ ವನವೇಶ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದ್ರಿ ಮೂರು ಮಂದಿ ಕೂಸಾಗಿ ಅನಸೂಯನ ಮನಿ ಒಳಗ ಬಿದ್ದಾಗ ಏನಾಯ್ತವ ಎಷ್ಟು ದಿವಸ ಅಲ್ಲಿ ಕೂಸಾಗಿ ಬಿದ್ದಿದ್ರು ಏನ 3 ದಿವಸ ಇದ್ರು ಹೌದು 3 ತಾಸ ಇದ್ರು ಹೌದು 3 ಗಳಿಗಿದ್ರು ಹೌದಲ್ಲ ಬರೇ 3 ನಿಮಿಷ ಇದ್ರು ಎಷ್ಟು ದಿವಸ ಇದ್ರು ಇವ್ರು 3 ಮಂದಿ ಅಲ್ಲಿ ಬೇಕಿಲ್ಲ ಕೂಸಾಗಿ ಬಿದ್ದತಿ ಅಂತ ಜಗನ ಮಾತಾಡದೈತಿ ಸಾರ್ತೈತಿ ಖರೆ ಹೌದು ಅವ್ರು ಎಷ್ಟು ದಿವಸ ಇದ್ರು ಅಲ್ಲೇ ಆ ಕೂಸಾಗಿ ಬ್ರಹ್ಮ ಸೃಷ್ಟಿಕರ್ತ ವಿಷ್ಣು 14 ಲೋಕ ಪಾಲನೆ ಮಾಡವ ಪರಮಾತ್ಮ ಲಯ ಮಾಡವ ಹೌದ್ರಿ ಇವರ 3 ಮಂದಿ ಬಂದ ಅನಸೂಯನ ಮನ್ಯಾಗ ಕೂಸಾಗಿ ಬಿದ್ದಾಗ ಅಲ್ಲಿ ದೇವಲೋಕದಾಗ ಸೃಷ್ಟಿಕರ್ತ ಯಾವ ಇದ್ದ ಖರೆ ಐತಿ 14 ಲೋಕ ಪಾಲನೆ ಯಾವ ಮಾಡ್ತಿದ್ದ ಅಲ್ಲಿ ಲಯ ಯಾವ ಮಾಡ್ತಿದ್ದ ಏನ ಅವ್ರ 3 ಪಾಲಿನ ಮಂದಿ ಪಾಲಿಂದ ನೀವ 3 ಮಂದಿ ಹೋಗಿದ್ರು ಬೇಕಲ್ಲ
ಯಾರು ಮಾಡ್ತಿದ್ರ ಅಲ್ಲಿ ಅವ್ರ ಮಾಡವ್ರ ಬಂದು ಇಲ್ಲಿ ಬಿದ್ರಂದ್ರ ಮತ್ತ ಅಲ್ಲಿ ಯಾರು ಹೌದು ತಮ್ಮ ಏನಾತ್ರಿ ಬರೇ ಈಗ ಒಂದು ಮೆಂಬರ್ ಪಂಚಾಯತಿ ಒಳಗ 2.5 ವರ್ಷ ಅಷ್ಟ ಬಂದದ ಈಗ ಹೌದು ಹೌದ್ರಲ್ಲ ಆ? ಹೌದು ಒಬ್ಬ ಮೆಂಬರ್ ತನ್ನ ಡ್ಯೂಟಿ ಮುಗಿತಪ್ಪ ಅಂತಂದ್ರ ಅವನ ಮೆಂಬರ್ಕಿ ಮುಗಿತಂದ್ರ ಅವ ಸೈನ್ ಸಿಗ್ನೇಚರ್ ಮಾಡಿ ಹೋಗ್ತಾನ ಹೋಗ್ತಾನ್ರಲ್ಲ ಏನಂತೇಳಿ ಏನಂತೇವ ಇಲ್ಲಿ ತಕ ನನಕ ಮಾಹಿತಿ ಪದ್ಧತಿ ನಾ ಮಾಡ್ಕೋತ ಬಂದನಿ ನನ್ನ ಮುಗಿತು ಇಲ್ಲಿಗೆ ಡ್ಯೂಟಿ ಮುಗಿತಲ್ಲ ನನ್ ಡ್ಯೂಟಿ ಮುಗಿತು ನನ್ನ ಜಾಗದ ಮ್ಯಾಗ ಮತ್ತೊಬ್ಬರು ಬರ್ಲಾತ್ಯಾರ ಅಂತೇಳಿ ಸೊಯ್ ಮಾಡಿ ಹೋಗಿ ಬಿಡ್ತಾನ ಹೋಗ್ತಾನ್ರಿ ಇವ ಹೋದಂದ್ರ ಮತ್ತೆ ಬರ್ಬೇಕಲ್ಲಿ ಬರಬೇಕ ಕುರ್ಚಿ ಹಂಗ ಅವ್ರ 3 ಮಂದಿ ಬಂದು ಇಲ್ಲಿ ಬಿದ್ದಾಗ ಅವ್ರ ಪಾಲಿಂದ ಅಲ್ಲಿ ಯಾರಿದ್ರು ಅವ್ರು ಇದ್ದವ್ರ ಹೆಸರು ಏನು ಹೌದು ಹೋಗ್ರಿ